ತಾನು ಹುಟ್ಟಿದ ಸಮಾಜದ ಉದ್ಧಾರಕ್ಕಾಗಿ ಬಂದಿರುವ ವಿಮೋಚಕ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಪ್ರಚಾರದ ಗೀಳು ಹತ್ತಿಬಿಟ್ಟಿದೆ ಚೇತನ್ ಅವ್ರಿಗೆ. ಅಂದರೆ ತಾನೇನೋ ದೊಡ್ಡ ತ್ಯಾಗ ಮಾಡಿ ಸಮಾಜದ ಉದ್ಧಾರಕ್ಕೆ ಬಂದಿರುವ ಅವಧೂತ ಅನ್ನೋ ರೀತಿಯಲ್ಲಿ ಚೇತನ್ ಅವರು ವರ್ತನೆ ಮಾಡ್ತಿದ್ದಾರೆ. ನಾನು ನೋಡಿ ಮೇಲ್ಜಾತಿಯಲ್ಲಿ ಪ್ರಭಾವಿ ಜಾತಿನಲ್ಲಿ ಹುಟ್ಟಿದ್ದೀನಿ, ಪ್ರಭಾವಿ ಲಿಂಗಕ್ಕೆ ಹುಟ್ಟಿದ್ದೀನಿ, ಪ್ರಭಾವಿ ದೇಶಕ್ಕೂ ಹುಟ್ಟಿದ್ದೆ, ಪ್ರಭಾವಿ ಕುಟುಂಬದಲ್ಲಿ ಆರ್ಥಿಕವಾಗೂ ಶಿಕ್ಷಣದಲ್ಲೂ ಹುಟ್ಟಿದ್ದೀನಿ. ಇದ್ಯಾವುದು ನಾನು ಮಾಡಿರೋ ಪುಣ್ಯದಿಂದ ಅಲ್ಲ, ಇದು ನಾನು ಮಾಡಿರೋ ಅಥವಾ ಪಾಪದಿಂದನೂ ಪ್ರಶ್ನೆ ಬರಲ್ಲ. ಇದು ಒಂದು ಬೈ ಚಾನ್ಸು ಆಗಿ ಹುಟ್ಟಿ ಈ ಅನ್ಯಾಯದ ವ್ಯವಸ್ಥೆನ ನಾನು ಭಾಳ ಪಡೆದಿದ್ದೀನಿ. ನಮ್ಮ ವಾದದಲ್ಲಿ ಯಾರು ಜಾಸ್ತಿ ಪಡೆದಿರ್ತಾರೋ ಅವರು ಜಾಸ್ತಿ ವಾಪಸ್ ಕೊಡಬೇಕು ಸಮಾಜಕ್ಕೆ. ಅದೇ ನ್ಯಾಯದ ಪರಿಕಲ್ಪನೆ. ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ನಮಗೆ ನಾನು ಹುಟ್ಟಿರೋದ್ರಿಂದ ಅಹಂಕಾರ ಅಲ್ಲ, ನನಗೆ ನನ್ನ ಪ್ರಕಾರ ಇಷ್ಟೊಂದು ಸವಲತ್ತಿಂದ ಹುಟ್ಟಿರೋದೇ ಒಂದು ದೊಡ್ಡ ಅನ್ಯಾಯ ನನ್ನ ಪ್ರಕಾರ. ಅಂದರೆ ನನಗಾಗಿರೋ ಅನ್ಯಾಯ ಅಲ್ಲ, ಈ ವ್ಯವಸ್ಥೆಯಲ್ಲಿ ನಡೀತಿರೋ ಅನ್ಯಾಯಕ್ಕೆ ತುಪ್ಪ ಸುರಿತಾ ಇದೆ. ಸೊ ನಾವೇನು ಮಾಡಬೇಕು ಅಂದರೆ ಜಾಸ್ತಿ ಪಡೆದಿರೋ ನನ್ನಂತವನು ಜಾಸ್ತಿ ವಾಪಸ್ ಕೊಟ್ಟು ಒಂದು ಸಮಾಜ ಕಟ್ಟಬೇಕು. ಸರಿ, ನೀವು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ವಿಚಾರನ್ನೇ ಆಧಾರವಾಗಿ ಇಟ್ಕೊಂಡು